ವೆಸ್ಟೀಜ್. ನಾನು ಡಾಕ್ಟರ್ ಹಿರೇಮಠ ಅಂತೇಳಿ ಕ್ರೌನ್ ಡೈರೆಕ್ಟರ್ ಇನ್ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಒಂದು ವಿಶೇಷವಾಗಿ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಇಲ್ಲಿ ರೈತರ ತೋಟಕ್ಕೆ ಬಂದಿದ್ದೀನಿ ನಾನು. ಆಲ್ರೆಡಿ ರೈತರು ಕೂಡ ಇಲ್ಲೇ ಇದ್ದಾರೆ. ಇದು ಸುಮಾರು ಒಂದು 2 ಎಕರೆಗೆ ನಾವು ಜಸ್ಟ್ ಒಂದು ಮೊದಲೇ ಬಾರಿಗೆ ಒಂದು ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ದೀವಿ. ನಮ್ಮ ವೆಸ್ಟೀಜ್ ಕಂಪ್ನಿಯಲ್ಲಿರ್ತಕ್ಕಂಥ ಅಗ್ರಿ ನ್ಯಾನೋಟೆಕ್, ಅಗ್ರಿ ಯೂಮಿಕ್, ಅಗ್ರಿ 82 ಅನ್ನು ಅವರಿಗೆ ಆಲ್ರೆಡಿ ಇಶ್ಯೂ ಮಾಡಿದ್ದೀವಿ. ಅವರು ಕೂಡ ಸಿಂಪಡಣೆ ಮಾಡಿದ್ದಾರೆ. ಇದು ಏನೇನಾಗಿದೆ ಅಂತೇಳಿ ಅವ್ರ ಮುಖಾಂತರನೇ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು ರೀ? ಇಮಾಮ್ ಸಾಬ್ ಅಂತ. ಸರ್ ಇಲ್ಲಿ ನಮ್ಮ ಒಂದು ಕಂಪ್ನಿಯ ಔಷಧಿಗಳನ್ನು ನೀವು ಸಿಂಪಡಣೆ ಮಾಡಿರಿ. ಹೌದ್ರಿ ಸರ್. ಸಿಂಪಡಣೆ ಮಾಡಿದ ನಂತರ ಏನು ಅನಿಸ್ತದೆ ಸರ್? ಒಳ್ಳೇದು ಅನ್ಸದ ಸರ್. ಒಳ್ಳೇದು ಅನ್ಸಿದ್ರಿ? ಹೌದು ಸರ್. ಸರ್ ಎಷ್ಟು ದಿವಸಕ್ಕೆ ನಿಮ್ಗೆ ಒಳ್ಳೇದು ಅನ್ಸಿದ್ರಿ ನಮ್ಮ ಎಣ್ಣೆ ಸಿಂಪಡಣೆ ಮಾಡಿದ ನಂತರ? ಕಮ್ಮಿ ಅಂದ್ರೆ 10-12 ದಿವಸ ಐತ್ರಿ ಸರ್ ಸಿಂಪಡಣೆ ಮಾಡಿ. ಹಾಂ ಸರ್. ಎಲ್ಲಿನೂ ಚೇಂಜ್ ಆಗಿರಿ ಸರ್. ಹಾಂ ರೀ. ಅಗಲ್ ಬಂದವ್ರಿ. ಹಾಂ ರೀ. ಮತ್ತು ಅದರ ಕಲರು ಚಲೋ ಆಗಿರಿ ಸರ್. ಕಲರು ಚಲೋ ಆಗ್ಯದ್ರಿ. ಹ್ಞೂ ಸರ್. ಹಾಂ ಸರ್. ಈಗ ಒಳ್ಳೇದು ಅನಿಸ್ತದೆ ರೀ? ಒಳ್ಳೇದು ಅನ್ಸದ ಸರ್. ಅಂಗಡಿ ಮುಖಾಂತರ ಯೂಸ್ ಮಾಡಿದ್ದು ಹೆಂಗೆ ಅನಿಸ್ತೈತೆ ರೀ? ಅಂಗಡಿ ಮುಖಾಂತರ ಆದ್ರೂ ಸತ್ಯಕ್ಕೆ ಇದು 190% ಇದು ಒಳ್ಳೇದು ಅನ್ಸದ ನೋಡ್ರಿ. ಈಗ ನಮ್ಮ ಎಣ್ಣೆ 190% ನಿಮ್ಗೆ ಒಳ್ಳೇದು ಅನಿಸಿದ್ರಿ? ಒಳ್ಳೇದು ಅನ್ಸದ್ರಿ. ಓಕೆ ಸರ್. ಈಗ ಪ್ರತಿಯೊಬ್ಬ ರೈತರು ಯೂಸ್ ಮಾಡ್ಬೋದಲ್ರಿ? ಸರ್ ಸರ್ ಮಾಡ್ಬೋದು. ಯಾಕ್ರಿ ಮಾಡೇಬೇಕ್ರಿ. ಇದು ಮಾಡಿದ್ರೆ ಅವ್ರಿಗೆ ನಾವು ಹೇಳ್ತೀನಲ್ರಿ ರೈತರಿಗೆ. ಹಾಂ ಸರ್. ಇದು ನೀವು ಹೇಳೋದ್ರ ಮೇಲೆ ಮಾಡಬೇಡ್ರಿ. ಒಂದು ಡೋಸ್ ಹೊಡೆದ ಕೇಸಿನ ನೋಡ್ರಿ ಸ್ವಲ್ಪ ಹೇಳ್ತೀನಿ ರೀ. ಓಕೆ ಸರ್. ಓಕೆ. ನಿಮ್ಮ ಒಂದು ಇದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವಿಶ್ವಲ್ ಸರ್.